ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಅನುಭವಿಸುವಂತಹ ಕಷ್ಟಗಳಿಗೆ ಯಾವ ರೀತಿ ನಾವು ರಾಯರನ್ನ ಮೊರೆ ಹೋಗಬೇಕಾಗತ್ತೆ. ಅಂದರೆ ಮನುಷ್ಯನಿಗೆ ತನ್ನದೇ ಆದ ನೋವು, ದುಃಖ, ಚಿಂತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುತ್ತೆ. ನಾನೊಂದು ಮಾತು ಹೇಳ್ತೀನಿ, ಕಷ್ಟ ಯಾರಿಗಿರಲ್ಲ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಸಹಜನೇ. ಕಷ್ಟ ಇಲ್ದಿರ ಎಲ್ಲರೂ ಪ್ರತಿಯೊಬ್ಬರು ಸುಖವಾಗಿರ್ತಾರೆ ಅಂತ ಅಂದ್ಕೊಳಕ್ಕಾಗಲ್ಲ. ಅಥವಾ ನಮ್ಮ ಕಣ್ಣು ದೃಷ್ಟಿ, ನಾವು ಬೇರೆಯವ್ರನ್ನ ನೋಡೋ ದೃಷ್ಟಿಲಿ ಅವ್ನಿಗೇನು ಕಷ್ಟ ಇಲ್ಲಪ್ಪ, ಅವ್ನು ಎಷ್ಟು ಚೆನ್ನಾಗಿದ್ದಾನೆ, ನಮಗೆ ಮಾತ್ರ ಯಾಕೆ ಕಷ್ಟ ಅಂತ ನಮ್ಮ ಮನಸ್ಸಿಗೆ ನಾವು ಕ್ವಶನ್ ಮಾರ್ಕ್ ಹಾಕೋತೀವಿ ಅಷ್ಟೇ. ಆದರೆ ಅವನಿಗೆ ಅವನದೇ ಆದಂಥ ಕಷ್ಟ ಇರುತ್ತೆ ಜೀವನದಲ್ಲಿ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ನಾವು ಅವನ್ನ ನೋಡಿದಾಗ ಅವನು ತುಂಬ ಚೆನ್ನಾಗಿದ್ದಾನೆ, ಅವನಿಗೇನು ಕಷ್ಟ ಇಲ್ಲ ಅಂತ ನಮಗನ್ಸುತ್ತೆ. ಆ ರೀತಿ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಬಟ್ ಅದನ್ನು ನಾವು ಆ ಕಷ್ಟ ಬಂದಾಗ ನಾವು ಯಾಕೆ ಕುಗ್ಗಬಾರ್ದು, ಕಷ್ಟನ ನಾವು ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನು, ಆತ್ಮವಿಶ್ವಾಸನ ಮೊದಲಿಗೆ ನಾವು ಬೆಳೆಸ್ಕೋಬೇಕು. ಎಂಥದ್ದೇ ಸಂದರ್ಭದಲ್ಲೂ ಕೂಡ ನಾವು ಕುಗ್ಗಬಾರ್ದು. ನಮಗೇನೇ ಕಷ್ಟ ಇದ್ರೂ ನಾವು ರಾಯರ ಹತ್ರ ಹೋಗಿ ಸರಳವಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ಯಾಕೆಂದರೆ ರಾಯರು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಅಲ್ವಾ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಅವರನ್ನು ನಂಬಿರುವಂತಹ ಭಕ್ತರಾಗಿರ್ಬೋದು, ಅವರನ್ನು ನಂಬದೇ ಇರುವಂತಹ ಭಕ್ತರಲ್ಲೂ ಕೂಡ ರಾಯರು ಅನುಗ್ರಹ ಎಷ್ಟೋ ಸರಿ ಮಾಡಿರ್ತಾರೆ. ಅದು ಅವರಿಗೆ ತಿಳಿದು ಬಂದಿರಲ್ಲ ಅಷ್ಟೇ. ಯಾಕೆಂದರೆ ರಾಯರು ತಂದೆಯಾಗಿ ತಂದೆ ಸ್ಥಾನದಲ್ಲಿ ಇರುವಂತಹ ಅವರು ಮಕ್ಕಳಿಗೆ ಏನೇ ಕಷ್ಟ ಆದ್ರೂ ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರೆ ಅಂತ ಯಾಕೆ ಅನ್ಕೋತೀರಾ? ನಾವು ಕೇಳದೆ ಹೋಗಲಿ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ರಾಯರು ನಮಗೆ ಸಹಾಯ ಮಾಡೇ ಮಾಡ್ತಾರೆ. ನಮ್ಮಲ್ಲಿ ನಂಬಿಕೆ ಇರಬೇಕು ಅಷ್ಟೇ. ಮೊದಲಿಗೆ ನಾವು ನಮ್ಮ ಕಷ್ಟಗಳನ್ನ ರಾಯರ ಹತ್ರ ಸ್ಪಷ್ಟವಾಗಿ ಹೇಳ್ಕೋಬೇಕು. ನಮಗೆ ಏನು ಸಮಸ್ಯೆ ಇದೆ, ನಮಗೆ ಏನು ಬೇಕು ಅನ್ನೋದನ್ನು ರಾಯರ ಹತ್ರ ಹೇಳಬೇಕು. ಅದು ಬಿಟ್ಟು ನಮಗೆ ಇದೇ ಬೇಕು ಅದೇ ಬೇಕು ಅಂತ ಒತ್ತಾಯ ಮಾಡಬಾರ್ದು. ಯಾಕೆ ಅಂದರೆ ತಂದೆಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದರೆ ನಾವು ಏನನ್ನು ಕೊಡಬೇಕು, ಏನನ್ನು ಕೊಡಬಾರ್ದು ಅಂತ ಅಲ್ವಾ. ನಾವು ಯಾವುದು ಒಳ್ಳೆಯದು, ನಮಗಿದು ಕೊಡು ಅಂತ ನಾವು ಒತ್ತಾಯವಾಗಿ ಕೇಳ್ತೀವೋ ಯಾರು ಗೊತ್ತು, ಮುಂದೆ ಒಂದಿನ ಅದರಿಂದನೇ ನಮ್ಗೆ ಏನಾದರೂ ಕೆಟ್ಟದಾಗುವಂಥ ಸಂದರ್ಭ ಸಂಭವಿಸ್ಬೋದು. ಅದಕ್ಕೆ ರಾಯರು ಅದನ್ನು ನಮ್ಮ ಕೈಯಿಂದ ತಪ್ಪಿಸಿರ್ತಾರೆ. ನಾವು ಈ ರೀತಿ ಜೀವನದಲ್ಲಿ ಯೋಚನೆ ಮಾಡಬೇಕು. ನಮಗೇನೋ ಒಂದು ಕೆಲಸ ಆಗಬೇಕಾಗಿತ್ತು, ಅದಾಗುತ್ತೆ, ಇನ್ನೇನು ಆಗೋಯ್ತು ಅಂತ ಅಂದ್ಕೊಂಡಿರ್ತೀವಿ. ಕಡೇ ಕ್ಷಣದಲ್ಲಿ ಅದು ನಮ್ಮ ಕೈ ತಪ್ಪೋಗುತ್ತೆ. ಆವಾಗ ನಮಗೆ ತುಂಬ ಬೇಜಾರಾಗುತ್ತೆ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಇದೇ ಆಗುತ್ತೆ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಅಂತ ಚಿಂತೆ ಮಾಡಬೇಡಿ. ಏಕೆಂದರೆ ಇವತ್ತು ನಿಮ್ಮ ಕೈಯಿಂದ ಯಾವುದಾದ್ರೂ ಒಂದು ಕೆಲಸ ಕೈ ತಪ್ಪೋಗಿದೆ ಅಂದರೆ ಮುಂದೆ ಅದಕ್ಕಿಂತ ಇನ್ನೂ ತುಂಬ ಒಳ್ಳೆಯ ಕೆಲಸ ನಿಮ್ಮ ಕೈ ಸೇರುವಂತಹ ಸಂದರ್ಭ ಹತ್ರದಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಮ್ಮ ತಂದೆಯಾದ ರಾಯರು ನಮಗದನ್ನು ಕೈಯಿಂದ ತಪ್ಪಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಶ್ರೀ ಕೃಷ್ಣ ಭಗವಾನ ಹೇಳಿಲ್ವಾ, ಈ ಕಾಲ ಈ ಸಮಯ ಹೀಗೆ ಇರೋದಿಲ್ಲ ಅಂತ. ಯಾವತ್ತೂ ಅಷ್ಟೇ ನಾವು ಹೀಗೆ ಇರುತ್ತೆ ಅಂತ ಜೀವನದಲ್ಲಿ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಕಷ್ಟ ಬಂದು ದುಃಖದಲ್ಲಿ ಇರ್ತೀರಾ, ಈ ಪದನ ನೀವು ಅರ್ಥ ಮಾಡ್ಕೋಬೇಕು. ಈ ಸಮಯ ಹೀಗೆ ಇರೋದಿಲ್ಲ, ಕಳೆಯುತ್ತೆ. ಈ ಕಷ್ಟ ಕಳೆದು, ಈ ಕತ್ತಲೆ ಕಳೆದು ನಮ್ಮ ಬಾಳಿನಲ್ಲಿ ಬೆಳಕು ಬಂದೇ ಬರುತ್ತೆ. ಹಾಗೆ ಸುಖದ ಸಮಯದಲ್ಲೂ ಕೂಡ ನೀವು ಈ ಮಾತನ್ನು ನೆನಪಿನಲ್ಲಿ ಇಟ್ಕೋಬೇಕು. ಸುಖ ಬಂದಾಗ ಹಿಗ್ಗಕ್ಕೆ ಹೋಗಬಾರ್ದು, ಕಷ್ಟ ಬಂದಾಗ ಕುಗ್ಗಕ್ಕೆ ಹೋಗಬಾರ್ದು. ಒಂದೇ ಸಮಾನವಾಗಿ ನಾವು ಜೀವನನ ನಡೆಸೋದನ್ನು ಕಲ್ತ್ಕೋಬೇಕು. ಮತ್ತು ಕೆಲವೊಬ್ಬರಲ್ಲಿ ತುಂಬಾ ಒಂದು ಪ್ರಶ್ನೆ ಇರುತ್ತೆ, ನಾವು ರಾಯರನ್ನ ಇಷ್ಟೊಂದು ಪೂಜಿಸ್ತೀವಿ, ದೇವರ ಹತ್ರ ನಾವು ಇಷ್ಟೊಂದು ಕೇಳ್ಕೊತೀವಿ, ಆದರೂ ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳು ಯಾಕೆ ಫಲ ಕೊಡ್ತಾ ಇಲ್ಲ, ಯಾಕೆ ನಮಗೆ ತಕ್ಷಣ ಫಲ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರ ಅಲ್ವಾ. ಕೆಲವೊಂದು ಸತಿ ಆ ಒಂದು ಪ್ರಶ್ನೆಗೆ ಉತ್ತರ ಬೇರೆ ರೀತಿಯೇ ಬರುತ್ತೆ. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದನೇ ಕಾಯಬೇಕು. ಯಾಕೆ ಅಂದರೆ ಯಾರಿಗೆ ಗೊತ್ತು ನಾವು ಹಿಂದಿನ ಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನ ಮಾಡಿ ಬಂದಿರ್ತೀವೋ ಅಂತ ಅಲ್ವಾ. ಆ ಒಂದು ಕರ್ಮದ ಮೂಟೆ ಅನ್ನೋದು ನಮ್ಮ ಬೆನ್ನೇ ಏರ್ಬಿಟ್ಟಿರುತ್ತೆ. ಈ ಜನ್ಮದಲ್ಲಿ ನಾವೇನಾದರೂ ಒಂದು ಅಲ್ಪ ಸ್ವಲ್ಪನಾದರೂ ಪುಣ್ಯದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಕರ್ಮ ಫಲ ಎಲ್ಲ ಕಳೀತಾ ಇದೆ ಅಂತಲೇ ಅರ್ಥ. ಹಾಗಾಗಿ ಸಮಯ ತುಂಬ ದೂರ ಏನೂ ಇರಲ್ಲ, ಹತ್ರದಲ್ಲೇ ನಿಮಗೆ ಒಳ್ಳೆಯದಾಗುವಂತಹ ಸೂಚನೆಗಳನ್ನ ಭಗವಂತ ಖಂಡಿತವಾಗ್ಲೂ ನೀಡ್ತಾನೆ. ರಾಯರನ್ನ ನಂಬಿರೋ ಭಕ್ತರು ಯಾರಿಗೂ ಕೂಡ ರಾಯರು ಕೈ ಬಿಡಲ್ಲ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ನಪ್ಪ ಯಾರನ್ನೂ ಕೈ ಬಿಡಲ್ಲ, ಯಾರನ್ನೂ ನಿರಾಸೆ ಮಾಡಲ್ಲ. ಕರುಣಿಸೋದು, ಅನುಗ್ರಹ ಮಾಡೋದು ಸ್ವಲ್ಪ ತಡ ಆಗಬಹುದು. ಯಾಕೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಯಾವಾಗ ಯಾರಿಗೆ ಏನನ್ನು ಕರುಣಿಸಬೇಕು ಅಂತ. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ. ಸ್ನೇಹಿತರೆ, ದಯವಿಟ್ಟು ಕಷ್ಟ ಬಂದಾಗ ಯಾರೂ ಕುಗ್ಗಬೇಡಿ, ಹೆದರಬೇಡಿ. ಆ ಕಷ್ಟ ಕೇಳಿ ನನ್ನ ಬಳಿ ನನ್ನ ರಾಯರಿದ್ದಾರೆ ಅಂತ. ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡಿ. ನಾನು ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.